Hi, this is Manjunath Amrutnavar and you are watching my official YouTube channel, Manjunath Grammar Guru. So yesterday we were discussed about numbers, singular and plural. ನಿನ್ನೆ ದಿನ ನಾವು ಸಿಂಗ್ಯುಲರ್ ಮತ್ತು ಪ್ಲೂರಲ್ಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ಒಂದಷ್ಟು ಟ್ರಿಕ್ಗಳನ್ನ ನಾನು ನಿಮಗೆ ನಿನ್ನೆ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೆ. ಅದರ ಮುಂದುವರಿದ ಭಾಗವನ್ನ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇಲ್ಲಿ ಬರೆದಿರ್ತಕ್ಕಂತಹ ನೌನ್ಗಳು ಮೋಸ್ಟ್ ಆಫ್ ದ ಟೈಮ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ರೈಸ್ ಆಗಿರ್ತಕ್ಕಂಥ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ ಪೇಪರ್ ಅಲ್ಲಿ ರೈಸ್ ಆಗಿರ್ತಕ್ಕಂಥ ನೌನ್ಗಳಾಗಿವೆ. ಅಲ್ಲಿ ಅಷ್ಟೇ ಅಲ್ಲದೆ ಸ್ಟೇಟ್ ಗೌರ್ಮೆಂಟ್ ಅಲ್ಲೂ ಕೂಡ ಕೆಲವೊಂದು ಸಾರಿ ಇಂತಹ ನೌನ್ಗಳನ್ನ ಆಡ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ಒಂದೇ ಟ್ರಿಕ್ ಅನ್ನು ನೋಡೋದಾದ್ರೆ ನೌನ್ ಪ್ಲಸ್ ಪ್ರಿಪೋಸಿಷನ್ ಪ್ಲಸ್ ನೌನ್ ಬಂದಾಗ ಯಾವ ರೀತಿ ಪ್ಲೂರಲ್ ಮಾಡಬೇಕು ಅಂತ ಹೇಳಿ ನೋಡೋದಾದ್ರೆ ಸನ್ ಇನ್ ಲಾ ಅಂತ ಇದೆ. ಇನ್ ಅನ್ನೋದು ಪ್ರಿಪೋಸಿಷನ್, ಇಲ್ಲಿ ಡಾಕ್ಟರ್ ಇನ್ ಲಾ ಅಂತ ಇದೆ, ಇನ್ ಅನ್ನೋದು ಪ್ರಿಪೋಸಿಷನ್, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಇದೆ, ಈ ಆಫ್ ಅನ್ನೋದು ಪ್ರಿಪೋಸಿಷನ್, ಕಮಾಂಡರ್ ಇನ್ ಚೀಫ್ ಅಂತ ಇದೆ, ಇನ್ ಅನ್ನೋದು ಪ್ರಿಪೋಸಿಷನ್. ಸೊ ಮಿಡ್ಲ್ ಅಲ್ಲಿ ಪ್ರಿಪೋಸಿಷನ್ ಬಂದಾಗ ಎರಡು ಅಕ್ಕಪಕ್ಕದಲ್ಲಿ ನೌನ್ಗಳು ಬಂದ್ರೆ ಪ್ಲೂರಲ್ ಅಲ್ಲಿ ಮಾಡ್ಬೇಕಾದ್ರೆ ಮೊದಲನೆಯ ನೌನ್ಗೆ ಮಾತ್ರ ನಾವು ಎಸ್ ಅನ್ನ ಬಳಸಬೇಕು ವಿನಃ ಎರಡನೆಯ ನೌನ್ಗೆ ನಾವು ಎಸ್ ಅನ್ನ ಬಳಸೋ ಹಾಗಿಲ್ಲ. ಸೊ ಸನ್ಸ್ ಇನ್ ಲಾ ಅಂತ ಮಾಡಬೇಕು, ಡಾಕ್ಟರ್ಸ್ ಇನ್ ಲಾ ಅಂತ ಬರಿಬೇಕು, ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಅಂತ ಬರಿಬೇಕು. ಪಾರ್ಲಿಮೆಂಟ್ ಅನ್ನೋದು ಒಂದೇ ಇರೋದ್ರಿಂದ ಆ ಪಾರ್ಲಿಮೆಂಟ್ ಅಲ್ಲಿ ಮೆಂಬರ್ಸ್ ತುಂಬಾ ಜನ ಇರ್ತಾರಲ್ವಾ, ಸೊ ಅದಕ್ಕಾಗಿ ಮೆಂಬರ್ಸ್ ಅನ್ನ ನಾವು ಪ್ಲೂರಲ್ ಮಾಡ್ಬೇಕಾಗತ್ತೆ. ಇದನ್ನ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಒಂದು SSC ಎಕ್ಸಾಮ್ಗೆ ಕ್ವಶನ್ ಕೇಳಿದ್ರು, ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಅಂತ ಕೊಟ್ಟಿದ್ರು, ಅದು ಅವಾಗ ಎರರ್ ಐಡೆಂಟಿಫೈ ಮಾಡ್ರಿ ಅಂತ ಹೇಳಿದ್ರು. ಸೊ ಆ ಪಾರ್ಲಿಮೆಂಟ್ಸ್ ಅಲ್ಲಿ ಎಸ್ ಅನ್ನ ಹಾಕೋ ಹಾಗಿಲ್ಲ, ಅದ್ರ ಬದಲಿಗೆ ನಾವು ಮೆಂಬರ್ ಅಲ್ಲಿ ಎಸ್ ಅನ್ನ ಆಡ್ ಮಾಡಿ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಅಂತ ಹೇಳಿ ಕರಿಬೇಕು. ಅದೇ ರೀತಿ ಕಮಾಂಡರ್ಸ್ ಇನ್ ಚೀಫ್ ಅಂತ ಬರಿಬೇಕು. ಇಲ್ಲಿ ನೋಡಿ ಕಮಾಂಡರ್ ಇನ್ ಚೀಫ್ ಅಂತ ಇದೆ ಸಿಂಗ್ಯುಲರ್ ಅಲ್ಲಿ, ಅದನ್ನ ಪ್ಲೂರಲ್ ತಂದಾಗ ಎಸ್ ಅನ್ನ ಕಮಾಂಡರ್ ಗೆ ಆಡ್ ಮಾಡ್ಬೇಕು ವಿನಃ ಚೀಫ್ ಗೆ ಅಲ್ಲ. ಚೀಫ್ ಅನ್ನುವಂಥದ್ದು ಒಂದು ಪೊಸಿಷನ್ ಆಗಿರೋದ್ರಿಂದ ಆ ಪೊಸಿಷನ್ ಅಲ್ಲಿ ಒಬ್ಬ ಕಮಾಂಡರ್ ಇರ್ಬೋದು, ಇಬ್ರು ಕಮಾಂಡರ್ ಇರ್ಬೋದು, 10 ಜನ ಕಮಾಂಡರ್ ಆದ್ರೂ ಕೂಡ ಇರ್ಬೋದು. ಸೊ ಅದಕ್ಕಾಗಿ ಕಮಾಂಡರ್ಸ್ ಅನ್ನೋದನ್ನ ನಾವು ಪ್ಲೂರಲ್ ಮಾಡ್ಬೇಕಾಗತ್ತೆ. ಸೊ ಇದಕ್ಕೆ ಇನ್ನೊಂದಷ್ಟು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಮದರ್ ಇನ್ ಲಾ ಅಂತ ಬರುತ್ತೆ, ಫಾದರ್ ಇನ್ ಲಾ ಅಂತ ಬರುತ್ತೆ. ಅದನ್ನ ಪ್ಲೂರಲ್ ತಗೊಂಡ್ ಬಂದಾಗ ಮದರ್ಸ್ ಇನ್ ಲಾ ಮಾಡ್ಬೇಕು, ಫಾದರ್ಸ್ ಇನ್ ಲಾ ಅಂತಾನೆ ಬರಿಬೇಕು. ಸೊ ಇದಷ್ಟು ಇದ್ರ ಬಗ್ಗೆ ಆಯ್ತು. ಅದೇ ಕೆಳಗೆ ನಾವು ಬಂದಾಗ 5ನೇ ಎಕ್ಸಾಂಪಲ್ ನ ನೋಡಿ, ವಿಲೇಜ್ ಆಫ್ಟರ್ ವಿಲೇಜ್ ಅಂತ ಇದೆ. ಎರಡು ನೌನ್ಗಳೇ ಇವೆ, ಅದ್ರ ಮಧ್ಯೆ ಪ್ರಿಪೋಸಿಷನ್ ಅನ್ನ ಆಡ್ ಮಾಡಿದ್ದಾರೆ. ಆದ್ರೆ ಒಂದು ಡಿಫ್ರೆಂಟ್ ಏನಿದೆ ಅಂತ ಹೇಳಿದ್ರೆ ಬೋತ್ ನೌನ್ ಆರ್ ಸೇಮ್. ಇಲ್ಲಿ ಬಂದಿರುವಂತಹ ನೌನು ಮತ್ತು ಇಲ್ಲಿ ಬಂದಿರುವಂತಹ ನೌನ್ಗಳು ಸೇಮ್ ಇದ್ದಾವೆ. ಇಲ್ಲಿ ಅವರ್ ಆಫ್ಟರ್ ಅವರ್, ಪೇಜ್ ಆಫ್ಟರ್ ಪೇಜ್, ವರ್ಡ್ ಫಾರ್ ವರ್ಡ್ ಅಂತ ಇದೆ. ಸೊ ಇಂಥ ಸಂದರ್ಭದಲ್ಲಿ ಎರಡು ನೌನ್ಗಳು ಸೇಮ್ ಆಗಿ ಬಂದಾಗ ಮಿಡ್ಲ್ ಅಲ್ಲಿ ಪ್ರಿಪೋಸಿಷನ್ ಬಂದಾಗ ಅದನ್ನ ಪ್ಲೂರಲ್ ಫಾರ್ಮ್ ಅಲ್ಲಿ ಯಾವ ರೀತಿ ಬರೆಯೋದು? ಸೊ ಯಾವ ರೀತಿ ಬರೆಯೋ ಹಾಗೇನೆ ಇಲ್ಲ, ಅದನ್ನ ಪ್ಲೂರಲ್ ಫಾರ್ಮ್ ಮಾಡ್ಲಿಕ್ಕೆ ಬರೋದಿಲ್ಲ. ನೋ ಪ್ಲೂರಲ್. ಸೊ ಯಾಕಂದ್ರೆ ಎರಡ್ ಸಾರಿ ಆಲ್ರೆಡಿ ರಿಪೀಟ್ ಆಗಿಬಿಟ್ಟಿದೆ. ನೌನ್ ಅನ್ನೋದು 2 ಸಾರಿ ರಿಪೀಟ್ ಆಗಿರೋದ್ರಿಂದ ಅದನ್ನ ಮತ್ತೆ ಪ್ಲೂರಲ್ ಫಾರ್ಮ್ ಅಲ್ಲಿ ನಾವು ಇದಕ್ಕೆ ಎಸ್ ಹಾಕೋದಾಗ್ಲಿ ಇದಕ್ಕೆ ಎಸ್ ಹಾಕೋದಾಗ್ಲಿ ಅಥವಾ ಎರಡೂ ಕಡೆ ಎಸ್ ಹಾಕೋದಾಗ್ಲಿ ಮಾಡಬಾರ್ದು. ಅದನ್ನ ಆಸ್ ಇಟ್ ಈಸ್ ಪ್ಲೂರಲ್ ಅಲ್ಲೂ ಕೂಡ ಅದೇ ರೀತಿ ಬಳಸಬೇಕು. ಇಲ್ಲಿ ತುಂಬಾ ಸಲ ನಾವು ವರ್ಡ್ ಬೈ ವರ್ಡ್ ಅಂತ ಹೇಳ್ತಿರ್ತೀವಿ, ವರ್ಡ್ ಬೈ ವರ್ಡ್ ಓದು ಅಂತ. ಸೊ ಬೈ ಬರೋದಿಲ್ಲ, ಪ್ರಿಪೋಸಿಷನ್ ಫಾರ್ ಬರುತ್ತೆ, ವರ್ಡ್ ಫಾರ್ ವರ್ಡ್ ಅಂತಾನೆ ಹೇಳ್ಬೇಕು. ಸೊ ಇದಷ್ಟು ಮೊದಲು ಟ್ರಿಕ್ ಆಗಿತ್ತು. ಓಕೆ, ಸೆಕೆಂಡ್ ಟ್ರಿಕ್ ಏನಂತ ಅಂದ್ರೆ ನೌನ್ ಪ್ಲಸ್ ನೌನ್. ಎರಡು ನೌನ್ಗಳು ಬಂದಾಗ ಅಂದ್ರೆ ನಾವು ಕಂಪೌಂಡ್ ನೌನ್ ಅಂತ ಹೇಳಿ ಕರಿತೀವಿ ಇದನ್ನ. ಸೊ ಕಂಪೌಂಡ್ ನೌನ್ಗಳು ಬಂದಾಗ ಪ್ಲೂರಲ್ ಫಾರ್ಮ್ಗೆ ತಗೊಂಡು ಹೋಗ್ಬೇಕಾದ್ರೆ ಏನ್ ಟ್ರಿಕ್ಸ್ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಎರಡು ನೌನ್ಗಳನ್ನ ನೋಡ್ಬೇಕು. ಸ್ಟೆಪ್ಸ್ ಅಂತ ಇದೆ ಇಲ್ಲಿ, ಇದು ಒಂದು ನೌನು ಇದು ಒಂದು ನೌನ್ ಆಗಿರೋದ್ರಿಂದ ಇಂಥ ಸಂದರ್ಭದಲ್ಲಿ ಕಂಪೌಂಡ್ ನೌನ್ಗಳ ಸಂದರ್ಭದಲ್ಲಿ ಕೊನೆಯ ನೌನಿಗೆ ನಾವು ಎಸ್ ಅಥವಾ ಎಸ್ ಅನ್ನ ಆಡ್ ಮಾಡೋದ್ರ ಮುಖಾಂತರ ಪ್ಲೂರಲ್ ಫಾರ್ಮ್ ಅನ್ನ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಸ್ಟೆಪ್ಸ್ ಅನ್ನೋದನ್ನ ಸ್ಟೆಪ್ ಸನ್ಸ್ ಅಂತ ಮಾಡ್ಬೇಕು. ಗೋಸ್ಟ್ ಸ್ಟೋರಿ ಅನ್ನೋದನ್ನ ಗೋಸ್ಟ್ ಸ್ಟೋರೀಸ್ ಅಂತ ಮಾಡ್ಬೇಕು ವಿನಃ ಗೋಸ್ಟ್ಗೆನೆ ಎಸ್ ಹಾಕೋ ಹಾಗಿಲ್ಲ. ಇನ್ನ ಗಾರ್ಡನ್ ಚೇರ್ ಅಂತ ಇದೆ, ಇಲ್ಲಿ ಚೇರ್ ಅನ್ನೋದನ್ನ ಚೇರ್ಸ್ ಆಗಿ ಮಾಡ್ಬೇಕು. ಗಾರ್ಡನ್ಸ್ ಚೇರ್ಸ್ ಅಲ್ಲ, ಗಾರ್ಡನ್ ಚೇರ್ಸ್ ಅಂತ ಮಾಡ್ಬೇಕು. ಟೇಬಲ್ ಲೆಗ್ ಅಂತ ಇದೆ, ಟೇಬಲ್ ಲೆಗ್ಸ್ ಅಂತ ಮಾಡ್ಬೇಕು. ಸ್ಟೆಪ್ ಡಾಟರ್ ಅಂತ ಇದೆ, ಸ್ಟೆಪ್ ಡಾಟರ್ಸ್ ಅಂತ ಹೇಳಿ ಕೊನೆಯಲ್ಲಿ ಬರ್ತಕ್ಕಂತಹ ನೌನ್ ಅನ್ನ ಪ್ಲೂರಲ್ ಫಾರ್ಮ್ಗೆ ತಗೊಂಡು ಹೋಗ್ಬೇಕು ವಿನಃ ಮೊದಲಿನ ನೌನ್ ಅನ್ನ ಪ್ಲೂರಲ್ ಫಾರ್ಮ್ ಅಲ್ಲಿ ಬರೀಲಿಕ್ಕೆ ಬರೋದಿಲ್ಲ. ಸೊ ಇದಕ್ಕೆ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಕೊಡೋದಾದ್ರೆ ವೆರಿ ಪಾಪ್ಯುಲರ್ ಗರ್ಲ್ ಫ್ರೆಂಡ್
ಅದನ್ನ ಇಲ್ಲಿ ಗರ್ಲ್ ಫ್ರೆಂಡ್ಸ್ ಅಂತ ಮಾಡಬೇಕು. ಇಲ್ಲಿ ಬಾಯ್ ಫ್ರೆಂಡ್ ಅಂತ ಬರೆದ್ರೆ ಇಲ್ಲಿ ಬಾಯ್ ಫ್ರೆಂಡ್ಸ್, ಅಫ್ಕೋರ್ಸ್ ಬಾಯ್ ಫ್ರೆಂಡ್ಸ್, ಜೋಕ್ಸ್ ಅಪಾರ್ಟ್, ಬಾಯ್ ಫ್ರೆಂಡ್ ಅಂತ ಬರೆದ್ರೆ ಬಾಯ್ ಫ್ರೆಂಡ್ಸ್ ಅಂತಾನೆ ಬರಿಬೇಕು. ಸೊ ಈ ರೀತಿ ಮೊದಲಿನ ನೌನಿಗೆ ನಾವು ಪ್ಲೂರಲ್ ಫಾರ್ಮ್ ಅಲ್ಲಿ ಎಸ್ ಅಥವಾ ಎಸ್ ಅನ್ನ ಆಡ್ ಮಾಡಿದೆ, ಕೊನೆಯಲ್ಲಿ ಬರ್ತಕ್ಕಂತ ಅಂದ್ರೆ ಎರಡನೇ ನೌನಿಗೆ ನಾವು ಎಸ್ ಅಥವಾ ಎಸ್ ಅನ್ನ ಆಡ್ ಮಾಡಬೇಕು. ನಾನೊಂದು ಎಕ್ಸಾಂಪಲ್ ಬರಿತೇನೆ, ಅದ್ರ ಮುಖಾಂತರ ತಿಳಿಸ್ಕೊಡ್ತೇನೆ. ಏನಂತ ಹೇಳಿದ್ರೆ ಗುಡ್ ಬಾಯ್. ಬಾಯ್ ಅನ್ನೋದು ನೌನ್ ಆಗಿದೆ. ಆ ಬಾಯ್ ಅನ್ನ ಹೊಗಳ್ತಾ ಇರುವಂತಹ ಶಬ್ದವನ್ನ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಸೊ ಇಲ್ಲಿ ಅಡ್ಜೆಕ್ಟಿವ್ ಒಂದು ನೌನ್ ಅನ್ನ ಹೊಗಳ್ತಾ ಇದೆ ಅಂತ ಅರ್ಥ. ಅದೇ ತರ ಇಲ್ಲಿಯೂ ಕೂಡ ಸ್ಟೆಪ್ ಅನ್ನೋದು ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ. ಅಫ್ಕೋರ್ಸ್ ಇದು ನೌನ್, ಬಟ್ ಈ ಸಂದರ್ಭದಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರೆ ಅದ್ರ ಕಾರ್ಯ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಸೊ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅಂದಾಗ ನಾವು ಗುಡ್ ಅನ್ನೋದನ್ನ ಗುಡ್ಸ್ ಅಂತ ಬರೆಯಕ್ ಬರಲ್ಲ, ಗುಡ್ಸ್ ಬಾಯ್ ಅಂತ ಬರೆಯಕ್ ಬರಲ್ಲ. ಗುಡ್ಸ್ ಬಾಯ್ ಅಂತ ಬರೆದ್ರೆ ಅದು ತಪ್ಪಾಗತ್ತೆ. ಸೊ ಅದಕ್ಕಾಗಿ ನಾವು ಮೊದಲನೇ ಪದಕ್ಕೆ ನಾವು ಪ್ಲೂರಲ್ ಅನ್ನ ಮಾಡಲಿಲ್ಲ, ಎರಡನೇ ನೌನಿಗೆ ನಾವು ಪ್ಲೂರಲ್ ಅನ್ನ ಮಾಡಿದ್ವಿ. ಸೊ ಇಲ್ಲಿ ಬರ್ತಕ್ಕಂತ ಎಲ್ಲಾ ಈ ಫಸ್ಟ್ ನೌನ್ಗಳು ಏನಿದಾವಲ್ವಾ ಇವು ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡೋದ್ರಿಂದ ಅವುಗಳನ್ನ ಪ್ಲೂರಲ್ ಮಾಡೋ ಹಾಗಿಲ್ಲ. ಥರ್ಡ್ ಟ್ರಿಕ್ ಏನಂತ ಹೇಳಿದ್ರೆ ದ ನೌನ್ ಎಂಡ್ಸ್ ವಿತ್ FUL, ಫುಲ್ ಅನ್ನುವಂತಹ ಶಬ್ದದಿಂದ ನಾಮಪದ ಅಥವಾ ನೌನ್ ಎಂಡ್ ಆಗ್ತಾ ಇದ್ರೆ ಅದನ್ನ ಪ್ಲೂರಲ್ ಫಾರ್ಮ್ ಗೆ ತಗೊಂಡು ಹೋಗ್ಬೇಕಾದ್ರೆ ನಾವು ಮುಂದ್ಗಡೆ ಎಸ್ ಅನ್ನ ಆಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಆರ್ಮ್ ಫುಲ್ ಇರ್ತಕ್ಕಂತಹ ಶಬ್ದಕ್ಕೆ ನಾವು ಪ್ಲೂರಲ್ ಫಾರ್ಮ್ ಮಾಡಿದಾಗ ಅದ್ರ ಮುಂದ್ಗಡೆ ಎಸ್ ಅನ್ನ ಆಡ್ ಮಾಡ್ತಾ ಇದೀವಿ. ಆಮೇಲೆ ಕಪ್ ಫುಲ್ ಅಂತ ಇರೋದನ್ನ ಕಪ್ ಫುಲ್ಸ್ ಅಂತ ಹೇಳಿ ಮಾಡ್ತಾ ಇದ್ವಿ. ಕಪ್ಸ್ ಫುಲ್ ಅಂತ ಬರಿಬಾರ್ದು, ಕಪ್ ಫುಲ್ಸ್ ಅಂತಾನೆ ಬರಿಬೇಕು. ಆಮೇಲೆ ಸ್ಪೂನ್ ಫುಲ್ ಇರ್ತಕ್ಕಂತಹ ಶಬ್ದವನ್ನ ಪ್ಲೂರಲ್ ಫಾರ್ಮ್ ಅಲ್ಲಿ ಸ್ಪೂನ್ ಫುಲ್ಸ್ ಅಂತಾನೆ ಬರಿಬೇಕು, ವಿನಃ ಸ್ಪೂನ್ಸ್ ಫುಲ್ ಅಂತ ಹೇಳಿ ಬರೆಯೋ ಹಾಗಿಲ್ಲ. ಗ್ಲಾಸ್ ಫುಲ್ ಅಂತ ಇರೋದನ್ನ ಗ್ಲಾಸ್ ಫುಲ್ಸ್ ಅಂತ ಮಾಡಬೇಕು, ಹ್ಯಾಂಡ್ ಫುಲ್ ಅಂತ ಇರೋದನ್ನ ಹ್ಯಾಂಡ್ ಫುಲ್ಸ್ ಅಂತಾನೆ ಬರಿಬೇಕು. ಬಟ್ ಇಲ್ಲಿ ಏನ್ ಮಾಡ್ತಾರೆ, ತುಂಬಾ ನಾನು ಕೇಳಿದೀನಿ, ಹ್ಯಾಂಡ್ ಫುಲ್ ಅನ್ನೋ ವರ್ಡ್ ಅನ್ನ ಪ್ಲೂರಲ್ ಫಾರ್ಮ್ ಅಲ್ಲಿ ತಗೊಂಡೋದಾಗ ಹ್ಯಾಂಡ್ಸ್ ಫುಲ್ ಅಂತ ಹೇಳಿ ಹೇಳ್ತಿರ್ತಾರೆ. ಬಟ್ ಅದು ರಾಂಗ್ ಆಗಿರುತ್ತೆ. ಹ್ಯಾಂಡ್ ಫುಲ್ಸ್ ಅಂತ ಹೇಳಿ ಅದನ್ನ ಪ್ಲೂರಲ್ ಫಾರ್ಮ್ ಅಲ್ಲಿ ಬಳಸಬೇಕು. ಸೊ ದಿಸ್ ಇಸ್ ದ ಥರ್ಡ್ ಟ್ರಿಕ್. ಅಂಡ್ ದ ಫೋರ್ತ್ ಟ್ರಿಕ್ ಈಸ್ ಹೈಪನ್ ವರ್ಡ್ ಬಂದಾಗ ಯಾವ ರೀತಿ ಅದನ್ನ ಸಿಂಗ್ಯುಲರ್ ಇಂದ ಪ್ಲೂರಲ್ ಫಾರ್ಮ್ ಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಪಾಸರ್ ಹೈಫನ್ ವರ್ಡ್ ಬಂದು ಅದ್ರ ಮುಂದ್ಗಡೆ ಯಾವ ಶಬ್ದ ಇರಬೇಕು, ಪ್ರಿಪೋಸಿಷನ್ಸ್ ಗಳು ಇರಬೇಕು. ಸೊ ಅಂತ ಸಂದರ್ಭದಲ್ಲಿ ನಾವು ಅದನ್ನ ಪ್ಲೂರಲ್ ಮಾಡುವಾಗ ಪಾಸರ್ ಬಾಯ್ ಅನ್ನೋದನ್ನ ಪಾಸರ್ಸ್ ಬಾಯ್ ಅಂತ ಬರಿತೀವಿ. ಇಲ್ಲಿ ಈ ನೌನಿಗೆ ನಾವು ಪ್ಲೂರಲ್ ಫಾರ್ಮ್ ಅನ್ನ ಮಾಡ್ತೇವೆ. ಯಾಕೆ ಇದಕ್ಕೆ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಯಾವುದೇ ಪ್ರಿಪೋಸಿಷನ್ ಗಳಿಗೂ ಕೂಡ ನಾವು ಪ್ಲೂರಲ್ ಫಾರ್ಮ್ ಅನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಈ ಬಾಯ್, ಆನ್, ಅಪ್ ಗೆ ನಾವು ಎಸ್ ಅನ್ನ ಆಡ್ ಮಾಡ್ತಾ ಇಲ್ಲ, ಈ ಮೊದಲಿನ ನೌನ್ಗಳಿಗೆ ನಾವು ಎಸ್ ಅನ್ನ ಆಡ್ ಮಾಡ್ತಾ ಇದೀವಿ. ಅದೇ ತರ ಲುಕ್ಕರ್ ಅನ್ನೋದಕ್ಕೆ ಲುಕ್ಕರ್ಸ್ ಅಂತ ಮಾಡಿದೀವಿ, ರನ್ನರ್ ಅನ್ನೋದನ್ನ ರನ್ನರ್ಸ್ ಅಪ್ ಅಂತ ಹೇಳಿ ಮಾಡಿದೀವಿ. ಸೊ ಇಲ್ಲಿ ಇರ್ತಕ್ಕಂಥ ಶಬ್ದಗಳನ್ನ ಪ್ಲೂರಲ್ ಫಾರ್ಮ್ ಗೆ ತಗೊಂಡು ಹೋದಾಗ ಇವುಗಳಿಗೆ ಎಸ್ ಅಥವಾ ಎಸ್ ಅನ್ನ ಆಡ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಫಾರ್ ಎಕ್ಸಾಂಪಲ್ ಕ್ರೈಟೇರಿಯನ್ ಅಂತ ಇದೆ, ಅದನ್ನ ಪ್ಲೂರಲ್ ಅಲ್ಲಿ ತಗೊಂಡು ಹೋದಾಗ ಕ್ರೈಟೇರಿಯಾ ಅಂತ ಹೇಳಿ ಬರಿಬೇಕು. ಸೊ ಅದೇ ತರ ಫೆನಾಮಿನನ್ ಅಂತ ಇದೆ, ಅದನ್ನ ಪ್ಲೂರಲ್ ಅಲ್ಲಿ ತಗೊಂಡೋದಾಗ ಫೆನಾಮಿನಾ ಅಂತ ಹೇಳಿ ಅನ್ಬೇಕು. ಇಲ್ಲಿ ಡೇಟಮ್ ಅಂತ ಇದೆ ಅಥವಾ ಡಾಟಾ ಅಂತನೂ ಕೂಡ ಇದೆ. ಸೊ ಇದನ್ನ ಡಾಟಾ ಅಂತ ಆದ್ರೂ ಕರಿಬಹುದು ಅಥವಾ ಡೇಟಾ ಅಂತ ಹೇಳಾದ್ರೂ ಕರಿಬಹುದು, ನೋ ಪ್ರಾಬ್ಲಮ್. ಸೊ ಒಂದೊಂದು ಪುಸ್ತಕದಲ್ಲಿ ಅಥವಾ ಒಬ್ಬೊಬ್ಬ ಗ್ರಾಮರ್ ತಜ್ಞರು ಏನ್ ಹೇಳ್ತಾರೆ, ಸಿಂಗ್ಯುಲರ್ ಫಾರ್ಮ್ ಅದು ಡೇಟಮ್ ಆಗತ್ತೆ ಅಂತ ಹೇಳ್ತಾರೆ, ಪ್ಲೂರಲ್ ಫಾರ್ಮ್ ಡಾಟಾ ಆಗತ್ತೆ ಅಂತ ಹೇಳ್ತಾರೆ. ಒಂದಷ್ಟು ತಜ್ಞರು ಏನ್ ಹೇಳ್ತಾರೆ, ಎರಡೂ ಫಾರ್ಮ್ ಅಲ್ಲೂ ಕೂಡ ಅದು ಡೇಟಾನೇ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದೇನೇ ಇರಲಿ, ಹೀಗ್ ಬಂದ್ ಕೊಟ್ರೆ ಅದು ತಪ್ಪಲ್ಲ, ಹೀಗ್ ಕೊಟ್ರೆ ಅದು ತಪ್ಪಲ್ಲ. ಅದು ಪ್ಲೂರಲ್ ಫಾರ್ಮ್ ಅಲ್ಲಿ ಇರುವಂತದ್ದು ಡಾಟಾ ಅಥವಾ ಡೇಟಾ ಆಗಿ ಇರುವಂತದ್ದು. ಸೊ ಇಲ್ಲೊಂದಷ್ಟು ನೌನ್ಗಳಿವೆ, ಅವುಗಳನ್ನ ನಾವು ಪ್ಲೂರಲ್ ಫಾರ್ಮ್ ತಗೊಂಡು ಹೋಗ್ಬೇಕು ಅಂತ ಹೇಳಿ ಎಸ್ ಅದನ್ನ ಆಡ್ ಮಾಡಿದ್ರೆ ಅವುಗಳು ತಮ್ಮ ಮೀನಿಂಗ್ ಅನ್ನ ಟೋಟಲ್ ಆಗಿ ಚೇಂಜ್ ಮಾಡ್ಕೊಳ್ತವೆ. ಫಾರ್ ಎಕ್ಸಾಂಪಲ್ ಅಲ್ಫಾಬೆಟ್ ಅನ್ನುವಂತಹ ವರ್ಡ್ಗೆ ಅರ್ಥ ಏನಿದೆ ಅಂತ ಹೇಳಿದ್ರೆ ಆ ಸೆಟ್ ಆಫ್ ಲೆಟರ್ಸ್ ಅಂತ ಇದೆ. ಅದಕ್ಕೆ ನಾವು ಪ್ಲೂರಲ್ ಮಾಡಬೇಕು ಅಂತ ಹೇಳಿ ಎಸ್ ಏನಾದ್ರೂ ಆಡ್ ಮಾಡಿದ್ರೆ ಅದು ತನ್ನ ಪ್ಲೂರಲ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ಳೋದಿಲ್ಲ, ತನ್ನ ಮೀನಿಂಗ್ ಅನ್ನೇ ಚೇಂಜಸ್ ಮಾಡ್ಕೊಳ್ಳುತ್ತೆ. ಅಲ್ಫಾಬೆಟ್ಗೆ ಎಸ್ ಅನ್ನ ಆಡ್ ಮಾಡಿದ್ರೆ ಲ್ಯಾಂಗ್ವೇಜ್ ಅಂತ ಹೇಳಿ ಮೀನಿಂಗ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ 26 ಲೆಟರ್ಸ್ ಇನ್ ಇಂಗ್ಲಿಷ್ ಅಲ್ಫಾಬೆಟ್
ಅದನ್ನ ಇಂಗ್ಲಿಷ್ ಅಲ್ಫಾಬೆಟ್ಸ್ ಅಂತ ಹೇಳ್ಬಾರ್ದು, ಅಲ್ಫಾಬೆಟ್ ಅಂತಾನೆ ಹೇಳ್ಬೇಕು. ಅದು ಯಾವಾಗಲೂ ಸಿಂಗ್ಯುಲರ್ ಅಲ್ಲೂ ಅದೇ ಇರುತ್ತೆ, ಪ್ಲೂರಲ್ ಅಲ್ಲೂ ಅದೇ ಇರುತ್ತೆ. ಅದಕ್ಕೆ ಏನಾದ್ರು ಎಸ್ ಆಡ್ ಮಾಡಿದ್ರೆ ಅದು ತನ್ನ ಮೀನಿಂಗ್ ಅನ್ನೇ ಚೇಂಜ್ ಮಾಡ್ಕೊಂಡ್ಬಿಡುತ್ತೆ, ಲ್ಯಾಂಗ್ವೇಜ್ ಅಂತ ಮೀನಿಂಗ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಐ ನೋ ಮೆನಿ ಅಲ್ಫಾಬೆಟ್ಸ್. ಸೊ ಇಲ್ಲಿ ನನಗೆ ತುಂಬಾ ಲ್ಯಾಂಗ್ವೇಜ್ಗಳು ಗೊತ್ತಿದ್ದಾವೆ ಅಂತ ಅರ್ಥ ಕೊಡುತ್ತೆ ವಿನಃ ಅಲ್ಫಾಬೆಟ್ಸ್ ಅನ್ನೋದು ಲೆಟರ್ಗಳಿಗೆ ಸಂಬಂಧ ಪಡುವಂತದ್ದಲ್ಲ. ಸೊ ಅದಕ್ಕೆ ಇಲ್ಲಿರ್ತಕ್ಕಂಥದ್ದನ್ನ ಎಸ್ ಆಡ್ ಮಾಡಿದ್ರೆ ಮೀನಿಂಗ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಗುಡ್ ಅನ್ನೋದು ಬೆನಿಫಿಟ್ ಅನ್ನ ಸೂಚಿಸಿದ್ರೆ ಗೂಡ್ಸ್ ಅನ್ನೋದು ಆಬ್ಜೆಕ್ಟ್ಸ್ ಅನ್ನ ಸೂಚಿಸುತ್ತೆ. ಸೊ ಗೂಡ್ಸ್ ಅನ್ನೋದನ್ನ ನಾವು ನೋಡಿರ್ತೀವಿ, ಗಾಡಿಗಳ ಬೋರ್ಡ್ ಮೇಲೆಲ್ಲ ನೋಡಿರ್ತೀವಿ, ಗೂಡ್ಸ್ ಕ್ಯಾರಿಯರ್ ಅಂತ ಹೇಳಿ. ಗೂಡ್ಸ್ ಅಂದ್ರೆ ಸರಕುಗಳು ಅಂತ ಹೇಳಿ ಕರಿಬಹುದು. ಸೊ ಇಲ್ಲಿ ಕಸ್ಟಮ್ ಅನ್ನೋದು ಟ್ರೆಡಿಷನ್ ಅನ್ನ ಇಂಡಿಕೇಟ್ ಮಾಡಿದ್ರೆ, ಕಸ್ಟಮ್ಸ್ ಅನ್ನೋದು ಟ್ಯಾಕ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಐರನ್ ಅನ್ನೋದು ಮೆಟಲ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಐರನ್ಸ್ ಅನ್ನೋದು ಹ್ಯಾಂಡ್ ಕಪ್ಸ್ ಅಂತ ಹೇಳಿ ಇಂಡಿಕೇಟ್ ಮಾಡುತ್ತೆ. ಹ್ಯಾಂಡ್ ಕಪ್ಸ್ ಅಂತ ಹೇಳಿದ್ರೆ ಬೇರೆ ಏನಲ್ಲ, ಹತ್ಕಡಿ, ಬೇಡಿ ಅಂತ ಏನ್ ಹೇಳ್ತೀವಲ್ವಾ ನಾವು, ಸೊ ಅದಕ್ಕೆ ನಾವು ಐರನ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ವುಡ್ ಅನ್ನೋದು ಬ್ರಾಂಚಸ್ ಆಫ್ ಟ್ರೀ, ಮರದ ರೆಂಬೆ ಕೊಂಬೆಗಳನ್ನು ನಾವು ವುಡ್ ಅಂತ ಕರೆದ್ರೆ ಅಥವಾ ಕಟ್ಟಿಗೆ ಅಂತ ಕರೆದ್ರೆ, ವುಡ್ಸ್ ಅಂತ ಹೇಳಿದ್ರೆ ಅದು ಫಾರೆಸ್ಟ್, ಎಂಟೈರ್ ಫಾರೆಸ್ಟ್ ಗೆ ನಾವು ವುಡ್ಸ್ ಅಂತ ಹೇಳಿ ಕರಿತೀವಿ. ಇದನ್ನ ಪ್ಲೂರಲ್ ಫಾರ್ಮ್ ಅಂತ ಅನ್ಕೋಬಾರ್ದು, ಅದ್ರ ಮೀನಿಂಗ್ ಚೇಂಜ್ ಇರುತ್ತೆ. ಇಲ್ಲಿ ಫೋರ್ಸ್ ಅಂತ ಕರೆದ್ರೆ ಅದು ಸ್ಟ್ರೆಂತ್ ಅಂತ ಹೇಳಿ ಇಂಡಿಕೇಟ್ ಮಾಡುತ್ತೆ, ಶಕ್ತಿ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಅದೇ ಫೋರ್ಸಸ್ ಅಂತ ಕರೆದ್ರೆ ಆರ್ಮಿ ಅಂದ್ರೆ ನಾವು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ನೋಡ್ತೀವಿ, ನೇವಿ ಫೋರ್ಸ್ ಅಂತ ನೋಡ್ತೀವಿ, ಆಮೇಲೆ ಏರ್ ಫೋರ್ಸ್ ಅಂತ ನೋಡ್ತೀವಿ. ಸೊ ಆ ತರ ಆರ್ಮಿಯನ್ನ ಫೋರ್ಸಸ್ ಅನ್ನೋ ವರ್ಡ್ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಇಲ್ಲಿ ಕ್ವಾರ್ಟರ್ ಅನ್ನೋದು 1/4 ಅಥವಾ 1/4 ಅಂತ ಏನ್ ಕರಿತೀವಲ್ವಾ, ಅದನ್ನ ಇಂಡಿಕೇಟ್ ಮಾಡಿದ್ರೆ, ಇಲ್ಲಿ ಕ್ವಾರ್ಟರ್ಸ್ ಅನ್ನೋದು ರೆಸಿಡೆನ್ಸಿಯನ್ ಅನ್ನ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಇಲ್ಲಿ ವರ್ಕ್ ಅನ್ನೋದು ಡ್ಯೂಟಿಯನ್ನ ತೋರಿಸಿದ್ರೆ, ವರ್ಕ್ಸ್ ಅನ್ನೋದು ಲಿಟರರಿ ವರ್ಕ್ಸ್ ಅನ್ನ ಅಥವಾ ಲಿಟರರಿ ಕೆಲಸವನ್ನ ಸೂಚಿಸುವಂಥದ್ದು. ಫಾರ್ ಎಕ್ಸಾಂಪಲ್, ವಿ ಮಸ್ಟ್ ರೀಡ್ ಶೇಕ್ಸ್ಪಿಯರ್ ವರ್ಕ್ಸ್ ಅಂತ ಹೇಳ್ಬೋದು. ನಾವು ಶೇಕ್ಸ್ಪಿಯರ್ನ ವರ್ಕ್ ಅನ್ನ ಓದ್ಬೇಕಂತ ಹೇಳೋದಿಲ್ಲ, ವರ್ಕ್ಸ್ ಅನ್ನ ಓದ್ಬೇಕು ಅಂತ ಹೇಳಿದಾಗ ಅಲ್ಲಿ ಶೇಕ್ಸ್ಪಿಯರ್ ಬರೆದಿರ್ತಕ್ಕಂತಹ ಪುಸ್ತಕಗಳು ಅನ್ನುವಂತಹ ಅಥವಾ ಲಿಟರರಿ ವರ್ಕ್ ಅನ್ನುವಂಥದ್ದನ್ನ ಅರ್ಥ ಕೊಡುವಂಥದ್ದು. ಇಲ್ಲಿ ರಿಗಾರ್ಡ್ ಅನ್ನೋದು ರೆಸ್ಪೆಕ್ಟ್ ಅನ್ನ ಸೂಚಿಸಿದ್ರೆ, ರಿಗಾರ್ಡ್ಸ್ ಅನ್ನೋದು ವೆಲ್ ವಿಶಸ್ ಅನ್ನ ಸೂಚಿಸುವಂಥದ್ದು. ಸೊ ಈ ರೀತಿ ಕೆಲವೊಂದಷ್ಟು ನೌನ್ಗಳು ಅವಕ್ಕೆ ನಾವು ಎಸ್ ಅನ್ನ ಆಡ್ ಮಾಡಿದಾಗ ತಮ್ಮ ಮೊದಲಿನ ಮೀನಿಂಗ್ ಅನ್ನ ಬಿಟ್ಟು ಬೇರೆ ಮೀನಿಂಗ್ ಅನ್ನ ಪಡೆದುಕೊಳ್ತವೆ. ಸೊ ಇದಷ್ಟು ಸಿಂಗ್ಯುಲರ್ ಮತ್ತು ಪ್ಲೂರಲ್ ಬಗ್ಗೆ ಆಯ್ತು. ನಾನು ಡಿಸ್ಕಸ್ ಮಾಡಿರುವಂತಹ ವರ್ಡ್ಸ್ ಗಳು ಸೆಲೆಕ್ಟೆಡ್ ವರ್ಡ್ಸ್ ಗಳಾಗಿದ್ವು, ಅಂದ್ರೆ ಎಕ್ಸಾಮ್ ಓರಿಯೆಂಟೆಡ್ ವರ್ಡ್ಸ್ ಗಳಾಗಿದ್ವು. ಹಂಗ್ ಡಿಸ್ಕಸ್ ಮಾಡಿದ್ರೆ ತುಂಬಾ ಲೆಂದಿಯಾಗಿ ಹೋಗುತ್ತೆ, ವಿಡಿಯೋ ತುಂಬಾ ಲೆಂದಿ ಆಗುತ್ತೆ. ಸೊ ನಮಗೆ ಬೇಕಾಗಿರೋದು ಎಕ್ಸಾಮ್ ಪರ್ಪಸ್ ಏನ್ ಬೇಕಾಗಿದೆಯಲ್ಲ ಅಂತಹ ಸೆಲೆಕ್ಟೆಡ್ ವರ್ಡ್ಸ್ ಗಳನ್ನ ತಗೊಂಡು ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ದಯವಿಟ್ಟು ಇದನ್ನ ನೋಟ್ಸ್ ಮಾಡಿಟ್ಕೊಳ್ಳಿ, ನಿಮ್ಗೆ ಎಕ್ಸಾಮ್ ಅಲ್ಲಿ ತುಂಬಾ ಹೆಲ್ಪ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಮತ್ತೆ ಯಾರೆಲ್ಲ ನನ್ನ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಬೆಲ್ ಐಕನ್ ಹಿಟ್ ಮಾಡಿ, ಅಲ್ಲಿ ಆಲ್ ಅನ್ನೋ ಒಂದು ಆಪ್ಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ನಾವು ಮಾಡುವಂತ ಎಲ್ಲಾ ವಿಡಿಯೋಸ್ಗಳು ನೋಟಿಫೈ ಆಗತ್ತೆ. ಸೊ ದಯವಿಟ್ಟು ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ತಿಳಿಸ್ಕೊಡಿ, ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.